ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದ ಬುರುಡೆ ಪ್ರಕರಣದ SIT ತನಿಖೆ ನಡೀತಾ ಇದೆಯಲ್ಲ, ಆ SIT ತನಿಖೆಗೆ ಅತಿ ದೊಡ್ಡ ತಿರುವು ಒಂದು ಬಂದಿದೆ. ಯಾಕೆಂದ್ರೆ ಚಿನ್ನಯ್ಯ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯೊಂದನ್ನು ಸಲ್ಲಿಸಿದ್ದಾನೆ. ಆ ರಿಟ್ ಅರ್ಜಿಯಲ್ಲಿ ಸಂಪೂರ್ಣವಾಗಿ ಉಲ್ಟಾ ಹೊಡೆದಿದ್ದಾನೆ. ಹೋರಾಟಗಾರರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾನೆ. 200 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಈ ಷಡ್ಯಂತ್ರವನ್ನ ರೂಪಿಸಲಾಗಿದೆ. ಇದು ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತ್ರ. ಅದರ ಜೊತೆಗೆ ಈ ಒಂದು ಷಡ್ಯಂತ್ರದಲ್ಲಿ ನಟ ಪ್ರಕಾಶ್ ರೈ ಪಾತ್ರವೂ ಇದೆ ಅನ್ನುವ ರೀತಿಯಾದಂತಹ ಮಾಹಿತಿಯನ್ನ ಆ ರಿಟ್ ಅರ್ಜಿ ಅಥವಾ ಅಫಿಡವಿಟ್ ನಲ್ಲಿ ಹೈಕೋರ್ಟ್ಗೆ ಸಲ್ಲಿಸಿದ್ದಾನೆ. ಹೈಕೋರ್ಟ್ಗೆ. ಸೊ ಏನಿದು ಹೊಸ ತಿರುವು, ಹೊಸ ಡೆವಲಪ್ಮೆಂಟ್ ಏನ್ ನಡೀತಾ ಇದೆ ಮತ್ತು ಇದರಲ್ಲಿರುವಂತಹ ಅಂಶಗಳೇನು, ಆ ಅಂಶಗಳಿಗೆ ಗಿರೀಶ್ ಮಟ್ಟಣ್ಣವರ್ ಮತ್ತು ಪ್ರಕಾಶ್ ರೈ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಮುಸುಕುಧಾರಿ ವ್ಯಕ್ತಿಯೊಬ್ಬ ಬಂದು ಒಂದೇ ಒಂದು ಬುರುಡೆ ತಗೊಂಡು ಬಂದು ಈ ರೀತಿಯಾದಂತಹ 10 ಹೆಣಗಳನ್ನ ನಾನು ಧರ್ಮಸ್ಥಳದಲ್ಲಿ ಹೂತಿಟ್ಟಿದ್ದೀನಿ, ಅವರ ಆಜ್ಞೆಯ ಮೇರೆಗೆ ಹೂತಿಟ್ಟಿದ್ದೀನಿ ಅಂತ ಒಬ್ಬರ ಕಡೆ ಬೆಟ್ಟು ಮಾಡಿ ತೋರಿಸ್ತಾ, ಆ ನಂತರ ಅವನ ಹೇಳಿಕೆ ಆಧಾರದ ಮೇಲೆ ಸರ್ಕಾರ SIT ರಚನೆ ಮಾಡಿತು. SIT ತನಿಖೆ ಆರಂಭಿಸಿತು. ಉತ್ಖನನ ಕಾರ್ಯಗಳು ನಡೆಯಿತು. ಆತ ಮೊದಲಿಗೆ ತೋರಿಸಿದಂತಹ ಸಾಕಷ್ಟು ಜಾಗಗಳಲ್ಲಿ ಉತ್ಖನನದಲ್ಲಿ ಏನೂ ಸಿಗ್ಲಿಲ್ಲ. ಆದ್ರೆ ಬಂಗ್ಲಗುಡ್ಡ ಅನ್ನುವಂತಹ ಜಾಗದಲ್ಲಿ ಮಾತ್ರ 10 ಮೂಳೆಗಳು, ಅಸ್ಥಿಪಂಜರಗಳು ಮತ್ತು ತಲೆಬುರುಡೆಗಳು ಸಿಕ್ಕದ್ವು. ಅವುಗಳನ್ನೆಲ್ಲ FSLಗೆ ಅಂತ ಕಳಿಸ್ಕೊಡಲಾಗಿದೆ ಮತ್ತು ಕೆಲವು ವರದಿಗಳು ಸಹ ಬಂದಿದೆ ಅನ್ನುವಂತಹ ಮಾಹಿತಿ ಇದೆ. ಮತ್ತು ಅದರಲ್ಲಿ ಒಂದು ತಲೆಬುರುಡೆ ಮಹಿಳೆಗೆ ಸಂಬಂಧಪಟ್ಟಿದ್ದು ಅನ್ನುವಂತಹ ಮಾಹಿತಿಯು ಸಹ ಬರ್ತಾ ಇದೆ. ಸೊ ಅದೆಲ್ಲ ಆ ಕಡೆ ಇರಬೇಕಾದ್ರೆ ಕೆಲವು ದಿನಗಳ ನಂತರ ಚಿನ್ನಯ್ಯನದೇ ಬಂಧನ ಆಯಿತು. ಯಾಕೆಂದ್ರೆ ಅವನು ಸಹ ಅದರ ಭಾಗವಾಗಿದ್ದ, ಅವನು ಹೂತಿಟ್ಟಿದ್ದಕ್ಕಾಗಿ, ಅವನೇ ಒಪ್ಕೊಂಡಿದ್ದ ಕಾರಣಕ್ಕಾಗಿ. ಆ ನಂತರ ಅವನಿಗೆ ಬೇಲ್ ಸಿಕ್ತು, ಬೇಲಲ್ಲಿದ್ದಾನೆ. ಸೊ ಸ್ವಲ್ಪ ಮಧ್ಯಂತರ ವರದಿ ಅಥವಾ ಒಂದು ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಯಿತು SIT ಕರೆಯಿಂದ, ಮತ್ತು ಕೋರ್ಟಿಗೂ ಸಹ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಯಿತು. ಅದಾದ ನಂತರ ಸ್ವಲ್ಪ ಏನೂ ನಡೀತಾ ಇಲ್ಲ ಅನ್ನೋ ಹಾಗೆ ಸೈಲೆಂಟ್ ಆಗಿರ್ತಿತ್ತು. ಆದರೆ ಕಳೆದ 15-20 ದಿನಗಳ ಹಿಂದೆ ಬೆಳವಣಿಗೆಗಳು ಮತ್ತೆ ನಡೆಯೋದಕ್ಕೆ ಶುರು ಮಾಡಿತು. ಬಂಗ್ಲಗುಡ್ಡೆಯಲ್ಲಿ ಮತ್ತೆ ಇನ್ನೊಂದು ಸುತ್ತಿನ ಉತ್ಖನನ ಆಗುತ್ತಾ ಅನ್ನುವ ಮಟ್ಟದ ಬೆಳವಣಿಗೆ ಆಗಿತ್ತು. ಬಟ್ ಉತ್ಖನನ ಆಗ್ಲಿಲ್ಲ, ಪರಿಶೀಲನೆ ನಡೀತು. ಸೀನ್ ರೀಕ್ರಿಯೇಷನ್ ನಡೆಸ್ತಾ ಇದ್ದೀವಿ ನಾವು. ಚಿನ್ನಯ್ಯ ಇಲ್ಲಿಂದಲೇ ಬುರುಡೆ ತಗೊಂಡು ಬಂದು ನಮಗೆ ಸ್ಟೇಷನ್ಗೆ ಬಂದಿದ್ದು, ಹಾಗಾಗಿ ಅದರ ಸೀನ್ ರೀಕ್ರಿಯೇಷನ್ ನಡೆಸ್ತಾ ಇದ್ದೀವಿ, ಮರುಸೃಷ್ಟಿ ಮಾಡ್ತಾ ಇದ್ದೀವಿ ಆ ಒಂದು ಪ್ರಕರಣದ ಆ ತಲೆಬುರುಡೆಯನ್ನು ಹೊತ್ಕೊಂಡು ಬಂದಂತಹ ಘಟನೆಯದು ಅಂತ ಹೇಳ್ಕೊಂಡ್ರು. ಅದಾದ ನಂತರ ಮತ್ತೆ ಒಂದು 15-20 ದಿನ ಕಂಪ್ಲೀಟ್ ಸೈಲೆನ್ಸ್. ಈಗ ಇದ್ದಕ್ಕಿದ್ದ ಹಾಗೆ ನಿನ್ನೆ ಚಿನ್ನಯ್ಯ ಹೈಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಅದರಲ್ಲಿ ಇಷ್ಟು ದಿನ ಸುಮಾರು 1 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೆಲ್ಲವನ್ನು ಉಲ್ಟಾ ಮಾಡಿದ್ದಾನೆ. ಆರಂಭದಲ್ಲಿ ಅವನು ಹೇಳಿದಂಥದ್ದು, ನಾನು ಹೂತಿಟ್ಟಿದ್ದೀನಿ, ನನ್ನ ಕೈಲಿ ಹೂತಿಸಿದ್ರು, ಎಲ್ಲವೂ ಸಹ ಅಲ್ಲೇ ಇದ್ದಾವೆ, ನನಗೆ ಜಾಗ ಗೊತ್ತಿದೆ, ನನ್ನನ್ನು ಬೇಕಾದ್ರೆ ಮಂಪರು ಪರೀಕ್ಷೆಗೆ ಒಳಪಡಿಸಿ, ನಾನು ಸಿದ್ಧ ಇದ್ದೀನಿ ಅಂತೆಲ್ಲ ಡೈಲಾಗ್ ಕೊಡ್ತಿದ್ದ. ಆದ್ರೆ ಈಗ ಹೇಳ್ತಾನೆ, ಇಲ್ಲ, ನನಗೆ ಬ್ರೈನ್ ವಾಶ್ ಮಾಡಿ ಇಂಥ ಆರೋಪಗಳನ್ನ ಮಾಡುವಂತೆ ಮಾಡಿದ್ರು. ಈ ಷಡ್ಯಂತ್ರಕ್ಕಾಗಿ 200 ಕೋಟಿ ರೂಪಾಯಿಗಳವರೆಗೆ ಖರ್ಚು ಮಾಡಿದ್ದಾರೆ. ಆ ಖರ್ಚು ಮಾಡಿದ್ರಲ್ಲಿ ಮುಖ್ಯವಾದ ವ್ಯಕ್ತಿ ಅಂತಂದ್ರೆ ರಮಾ ನಾಗರಾಜು ಅನ್ನುವಂತಹ ಸಾಮಾಜಿಕ ಕಾರ್ಯಕರ್ತೆ ಅಂತ ಒಬ್ಬರ ಹೆಸರು ಹೇಳ್ತಾನೆ. ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಮಟ್ಟಣ್ಣವರು, ಇವರೆಲ್ಲರೂ ಸಹ ಶಾಮೀಲಾಗಿದ್ದಾರೆ. ಮತ್ತು ಮತ್ತು ನನಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಅಲ್ಲಿ ಮಾತಾಡಿದ್ದು ಪ್ರಕಾಶ್ ರೈ. ಆ ಗುಂಪು ಏನು ಹೇಳ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿ ಸಹಕರಿಸುವಂತೆ ಪ್ರಕಾಶ್ ರೈ ನನಗೆ ಹೇಳಿದ್ರು. ಆ ರೀತಿ ಸಹಕರಿಸಿದ್ರೆ ನಾನು ನಿನ್ನ ಜೊತೆಯಲ್ಲಿ ಬಂದು ಭೇಟಿ ಮಾಡಿ ನಿನ್ನನ್ನು ತಪ್ಕೊಳ್ತೀನಿ, ನಿನಗೆ ಶಭಾಷ್ ಹೇಳ್ತೀನಿ ಅಂತೆಲ್ಲ ಆ ರೀತಿಯಾದಂತಹ ಒಂದು ಭರವಸೆಯನ್ನು ಕೊಡಲಾಯಿತು ಅಂತ ರಿಟ್ ಅರ್ಜಿಯಲ್ಲಿ ಸಲ್ಲಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, SIT ವರದಿಯನ್ನು ಬಹಿರಂಗಪಡಿಸಿ ಅಂತ ಹೇಳ್ಕೊಂಡಿದ್ದಾನೆ. SIT ವರದಿ ಏನ್ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅದನ್ನ ಸಾರ್ವಜನಿಕಗೊಳಿಸಬೇಕು ಅಂತ ಈಗ ಚಿನ್ನಯ್ಯ ಅದೇ ರಿಟ್ ಅರ್ಜಿಯಲ್ಲಿ ಸಲ್ಲಿಸ್ಕೊಂಡಿದ್ದಾನೆ. 200 ಕೋಟಿಯ ಆರೋಪ ಮಾಡಿರುವಂತಹ ಅದೇ ರಿಟ್ ಅರ್ಜಿಯಲ್ಲಿ, ಅದೇ ಅಫಿಡವಿಟ್ ಅಲ್ಲಿ.
SIT ತನಿಖೆಯನ್ನು ಸಹ, ತನಿಖಾ ವರದಿಯನ್ನು ಸಹ ಬಹಿರಂಗಪಡಿಸಬೇಕು, ಆಗಲೇ ಸತ್ಯ ಜನಕ್ಕೆ ಗೊತ್ತಾಗೋದು ಅನ್ನೋ ಬೇಡಿಕೆಯನ್ನು ಸಹ ಇಟ್ಟಿದ್ದಾನೆ. ಸೊ ಅಲ್ಲಿಗೆ ಚಿನ್ನಯ್ಯ ಈ ಹಿಂದೆ ಅರ್ಧಂಬರ್ಧ ಉಲ್ಟಾ ಹೊಡೆದಿದ್ದ, ಈಗ ಕಂಪ್ಲೀಟ್ ಪಲ್ಟಿ ಸಮ್ಮರ್ ಸಾಲ್ಟ್ ಹೊಡೆದಿದ್ದಾನೆ ಅನ್ನೋದು ಕನ್ಫರ್ಮ್ ಆಯ್ತು. ಅವನು ಪಲ್ಟಿ ಹೊಡೆದಿರೋದಕ್ಕೆ ಕಾರಣ ಏನಿರಬಹುದು, ಅಥವಾ ಈ ರೀತಿಯಾದಂತಹ ಅಫಿಡವಿಟ್ ಅನ್ನ ಆತ ಯಾರ ಆದೇಶದ ಮೇರೆಗೆ, ಸಲಹೆ ಮೇರೆಗೆ ಸಲ್ಲಿಸಿದ್ದಾನೆ, ಅದನ್ನೆಲ್ಲ ಆಮೇಲೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಈ ಆರೋಪಗಳಿಗೆ ಹೋರಾಟಗಾರರು ಮತ್ತು ಪ್ರಕಾಶ್ ರೈ ಕೊಟ್ಟಿರುವಂತಹ ಅವರ ಒಂದು ರೆಸ್ಪಾನ್ಸ್ ಏನು ಅನ್ನೋದು ನೋಡೋದಾದ್ರೆ, ಗಿರೀಶ್ ಮಟ್ಟಣ್ಣವರ್ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. 200 ಕೋಟಿ, ಅಬ್ಬಬ್ಬಬ್ಬಬ್ಬ, 200 ಕೋಟಿನ, ಎಂತಹ ಸುಳ್ಳಿದು. ಪಾಪ ರಮಾ ನಾಗರಾಜು ಅವರಿಗೆ 200 ಕೋಟಿ ಅಲ್ಲ, 200 ಹುಣಸೆ ಬೀಜ ಕೊಡುವಷ್ಟು ಶಕ್ತಿ ಇಲ್ಲ. ಅವರೆಲ್ಲಿಂದ 200 ಕೋಟಿ ತಗೊಂಡು ಬಂದು ಕೊಡ್ತಾರೆ? ಇದೆಲ್ಲ ಒಂದು ಹೊಸ ಕತೆ. ಧರ್ಮಸ್ಥಳದಲ್ಲಿ ದೊಡ್ಡ ಮನುಷ್ಯರ ಹೊಸ ಷಡ್ಯಂತ್ರ. ಆ ಷಡ್ಯಂತ್ರದ ಭಾಗವಾಗಿ ಚಿನ್ನಯ್ಯನ ಬಾಯಲ್ಲಿ ಇಂಥ ಮಾತುಗಳನ್ನು ಆಡಿಸ್ತಿದ್ದಾರೆ, ಚಿನ್ನಯ್ಯನ ಮೂಲಕ ಇಂಥ ಕೆಲಸಗಳನ್ನ ಮಾಡಿಸ್ತಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣವರು ಹೇಳಿದ್ರು. ಅದ್ರ ಜೊತೆಗೆ ಖುಷಿಯನ್ನು ಸಹ ವ್ಯಕ್ತಪಡಿಸಿದ್ರು. ಯಾವ ವಿಚಾರಕ್ಕೆ? SIT ವರದಿಯನ್ನ ಬಹಿರಂಗಗೊಳಿಸಬೇಕು ಅಂತ ಚಿನ್ನಯ್ಯ ಕೇಳ್ಕೊಂಡಿದ್ದಾನಲ್ಲ, ಅದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ, ರಿಟ್ ಅರ್ಜಿ ಸಲ್ಲಿಸಿ ಕೇಳ್ಕೊಂಡಿದ್ದಾನಲ್ಲ, ಅಫಿಡವಿಟ್ ಮೂಲಕ ಕೇಳ್ಕೊಂಡಿದ್ದಲ್ಲ, ಅದನ್ನ ನಾವು ಸ್ವಾಗತಿಸ್ತೀವಿ. ನಮಗೋದೇ ಬೇಕಾಗಿರೋದು. ಆ ವರದಿ ಹೊರಗಡೆ ಬರಬೇಕು, ಆ ವರದಿಯಲ್ಲಿ ಏನಿದೆ ಅಂತ ನಮಗೂ ಗೊತ್ತಾಗಬೇಕು, ದೇಶದ ಜನರಿಗೂ ಗೊತ್ತಾಗಬೇಕು. ನಾವು ಸಹ ಕಾಯ್ತಾ ಇದ್ದೀವಿ ಆ ವರದಿಯನ್ನ ನೋಡೋದಕ್ಕೆ, ಆ ವರದಿಯಲ್ಲಿರುವಂತಹ ಅಂಶಗಳನ್ನ ನೋಡೋದಕ್ಕೆ ಅಂತ ಗಿರೀಶ್ ಮಟ್ಟಣ್ಣವರು ಆ ರೀತಿ ಅದನ್ನ ವಿಮರ್ಶಿಸುವಂತಹ ಪ್ರಯತ್ನವನ್ನು ಮಾಡಿದರು. ಇನ್ನು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಪ್ರಕಾಶ್ ರೈ, ನಟ ಪ್ರಕಾಶ್ ರೈ, ಬೇರೆ ಭಾಷೆಗಳಲ್ಲಿ ಪ್ರಕಾಶ್ ರಾಜ್, ಅವರು ಒಂದು ಪ್ರತಿಕ್ರಿಯೆಯನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಮಾಧ್ಯಮಗಳು ಬೇಕಾಬಿಟ್ಟಿ ಏನೇನೋ ಸುದ್ದಿಗಳನ್ನ ಪ್ರಸಾರ ಮಾಡ್ತಿದ್ದಾವೆ, ಅವುಗಳಲ್ಲಿ ಯಾವುದರಲ್ಲೂ ಹುರುಳಿಲ್ಲ. ನಾನು ಹೊರಗಡೆ ಇದ್ದೀನಿ, ವಾಪಸ್ ಬರ್ತೀನಿ, ಬಂದ ತಕ್ಷಣ ಪತ್ರಕರ್ತರನ್ನೆಲ್ಲ ಕರೆದು ಪತ್ರಕರ್ತರ ಮುಂದೆನೆ ಅದಕ್ಕೆ ಸ್ಪಷ್ಟನೆ ಕೊಡ್ತೀನಿ. ಅಲ್ಲಿಯವರೆಗೆ ಯಾರೋ ಸಹ ಗಾಳಿ ಸುದ್ದಿಗಳಿಗೆ ಕಿವಿಗೊಡಬೇಡಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಈ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಕಾಮಾಂಧರು, ಯಾರ್ಯಾರ ಕೈಯಲ್ಲೋ ಎಂಜಲು ಕಾಸು ತಿನ್ನುವಂತಹ ಒಂದು ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ ಮಾಧ್ಯಮಗಳು ಯಾವಾಗ ಚಿನ್ನಯ್ಯ ಈ ರೀತಿಯಾದಂತಹ ಅರ್ಜಿ ಸಲ್ಲಿಸಿದ್ನೋ ಮತ್ತೆ ಬೊಗಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಷಡ್ಯಂತ್ರ, ಇದು ಷಡ್ಯಂತ್ರ. ಅವರ ಕಣ್ಣೆದುರಿಗೇನೆ ಅಷ್ಟೊಂದು ಮೂಳೆಗಳು ಸಿಕ್ಕಿದಾವೆ, ತಲೆಬುರುಡೆಗಳು ಸಿಕ್ಕಿದಾವೆ, ಅಸ್ಥಿಪಂಜರ ಸಿಕ್ಕಿದಾವೆ, ಆದರೂ ಷಡ್ಯಂತ್ರ ಅಂತೆ. ಹಾಗಾದ್ರೆ ಆ ಮೂಳೆಗಳು, ತಲೆಬುರುಡೆ ಅಥವಾ ಅಸ್ಥಿಪಂಜರಗಳೆಲ್ಲ ಏನು ಆಕಾಶದಿಂದ ಉದುರಿ ಬಂದ್ವಾ? ಉದುರಿ ಬಂದ್ವಾ? ನಾವು ಎಂಜಲು ನೆಕ್ಕಿದೀವಿ, ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತೀವಿ ಅಷ್ಟೇ. ನಮಗೆ ಯಾರಿಗೆ ಅನ್ಯಾಯ ಆದ್ರೂ ಸರಿನೇ, ಯಾವ ಸಾವಿಗೆ ನ್ಯಾಯ ಸಿಗದೆ ಹೋದ್ರೂ ಸರಿನೇ, ಅದು ಸೌಜನ್ಯ ಆಗಿದ್ರು ಸರಿ, ಇನ್ಯಾವುದೇ ಹೆಣ ಆಗಿದ್ರು ಸರಿ, ನಮಗೆ ಎಂಜಲು ಕಾಸು ಬಂದಿದೆ, ಅದಕ್ಕೆ ಋಣ ತೀರಿಸ್ಬೇಕು, ಅದಕ್ಕೆ ಋಣ ತೀರಿಸುವ ರೀತಿಯಲ್ಲಿ ನಾವು ಮಾತಾಡ್ತೀವಿ ಅಂತ ಈ ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮಗಳು ಪ್ರಕಾಶ್ ರೈನ ಮೊದಲೇ ಕಂಡ್ರೆ ಆಗಲ್ಲ ಓಕೆ. ಯಾಕಂದ್ರೆ ಪ್ರಕಾಶ್ ರೈ ಕೋಮುವಾದಿಗಳ ವಿರುದ್ಧ, RSS ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ ಮಾತನಾಡುವ ವ್ಯಕ್ತಿ ಅಲ್ವಾ. ಹಾಗಾಗಿ ಎಲ್ಲ ಕೋಪ ಮಿಕ್ಸ್ ಮಾಡಿಕೊಂಡು ಈಗ ಪ್ರಕಾಶ್ ರೈ, ಪ್ರಕಾಶ್ ರೈ, ಪ್ರಕಾಶ್ ರೈ ಅಂತ ಬಾಯಿ ಬಡ್ಕೊಂಡು ಸಾಯ್ತಾ ಇದ್ದಾರೆ, ಬಾಯಿ ಬಡ್ಕೊಂಡು ಸಾಯ್ತಾ ಇದ್ದಾರೆ. ಸಾಮಾನ್ಯವಾಗಿ ಕಿರಿಸ್ತಾ ಇಲ್ಲ. ಷಡ್ಯಂತ್ರದ ಭಾಗ ಪ್ರಕಾಶ್ ರೈ, ಪ್ರಕಾಶ್ ರೈ ಕೈವಾಡ. ಏನು ರಂಗು ರಂಗಿನ ಟೈಟಲ್ಗಳು, ರಂಗು ರಂಗಿನ ಪೋಸ್ಟರ್ಗಳು, ರಂಗು ರಂಗಿನ ಸುದ್ದಿಗಳು ಇದನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿಯೇ ಪ್ರಕಾಶ್ ರೈ ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡಿ ಆ ರೀತಿ ಪ್ರತಿಕ್ರಿಯೆ ಕೊಡಬೇಕಾಯ್ತು. ಇನ್ನು ಕೊನೆಯದಾಗಿ, ಚಿನ್ನಯ್ಯ ಓದ್ಕೊಂಡಿರೋ ವ್ಯಕ್ತಿ ಅಂತೂ ಅಲ್ಲ. ಅವನು ಏನೇ ಯೋಚನೆ ಮಾಡಿದ್ರು ಸಹ ಒಂದು ಲೆವೆಲ್ಗೆ ಯೋಚನೆ ಮಾಡ್ತಾನೆ. ಓದ್ದೇ ಇದ್ರೆ ಯೋಚನೆ ಮಾಡಲ್ಲ ಅಂತಲ್ಲ, ಬಟ್ ಇಲ್ಲಿಯವರೆಗೆ ಅವನು ನಡ್ಕೊಂಡು ಬಂದಿರುವಂತಹ ಹಾದಿಯನ್ನು ಕಂಡಾಗ ಅವನು ಯೋಚನೆ ಎಲ್ಲಿಯವರೆಗೆ ಮಾಡಬಹುದು ಅನ್ನೋದು ಗೊತ್ತಿರುತ್ತೆ. ಆದ್ರೆ ಈ ರೀತಿ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾನೆ ಇದ್ದಕ್ಕಿದ್ದ ಹಾಗೆ ಅಂದ್ರೆ ಅವನು ಸ್ವಂತ ಯೋಚನೆಯಲ್ಲಿ ಈ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾನೆ ಲಾಯರ್ಗಳ ಮೂಲಕ ಅನ್ನೋದು ನಂಬೋದಕ್ಕೆ ಬಹಳ ಬಹಳ ಕಷ್ಟ. ಹಾಗಾದ್ರೆ ಅವನಿಗೆ ಯಾರು ಈ ಸಲಹೆ ಕೊಟ್ಟಿದ್ದು? ಒತ್ತಡನ, ಸಲಹೆನ, ಆಮಿಷನ ಏನು? ಇಷ್ಟಕ್ಕೂ ಇಷ್ಟು ದಿನ ಈಗ ಚಿನ್ನಯ್ಯ ಎಲ್ಲಿದ್ದಾನೆ? ಅವನನ್ನ ಎಲ್ಲಿಟ್ಟಿದ್ದಾರೆ? ಯಾರ ಹತೋಟಿಯಲ್ಲಿದ್ದಾನೆ? ಯಾರ ಕಂಟ್ರೋಲ್ ಅಲ್ಲಿದ್ದಾನೆ? ಯಾರಿಗೆ ಸಂಪರ್ಕದಲ್ಲಿದ್ದಾನೆ? ಮತ್ತು
ಯಾರು ಅವನನ್ನ ನೋಡ್ಕೊಳ್ತಿದ್ದಾರೆ, ಇದು ಬಹಳ ಮುಖ್ಯ ಆಗತ್ತೆ. ಯಾರ ಹತೋಟಿಯಲ್ಲಿದ್ದಾನೆ, ಯಾರ ಕಂಟ್ರೋಲ್ ಅಲ್ಲಿದ್ದಾನೆ ಅನ್ನೋದು ಸಹ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಂತಹ ಅರ್ಜಿ ಇದ್ದಕ್ಕಿದ್ದಾಗೆ ಸಲ್ಲಿಸ್ತಾನೆ. ಯಾವ ವ್ಯಕ್ತಿ ನಾನು ಹೇಳ್ತಿರೋದೆಲ್ಲ ಸತ್ಯ, ಅಲ್ಲಿ ಹೆಣ ಹೂತಿದ್ದು ನಾನೇನೆ, ಜಾಗನೂ ಗೊತ್ತಿದೆ, ಎಲ್ಲ ತೋರಿಸ್ತೀನಿ ಬನ್ರಿ, ಬೇಕಾದ್ರೆ ನನಗೆ ಮಂಪರು ಪರೀಕ್ಷೆ ಮಾಡಿ ಅಂತ ಧೈರ್ಯವಾಗಿ ಹೇಳ್ಕೊಂಡಿದ್ದಂತಹ ವ್ಯಕ್ತಿ ಇವತ್ತು ಇಲ್ಲ ಇಲ್ಲ ನನ್ನ ಮೇಲೆ ಒತ್ತಡ ಹೇರಿ ನನ್ನನ್ನು ಬ್ರೈನ್ ವಾಶ್ ಮಾಡಿ ಇಂತಹ ಆರೋಪಗಳನ್ನ ಮಾಡಿಸಿದ್ರು. 200 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಇದು, 200 ಕೋಟಿ ರೂಪಾಯಿಗಳ ಪ್ರಾಜೆಕ್ಟು. ಮತ್ತು ಪ್ರಕಾಶ್ ರೈ ಸಹ ನನ್ನ ಹತ್ರ ಮಾತಾಡಿ ಅವರು ಹೇಳ್ದಂಗೆ ನಡ್ಕೋಬೇಕು ಅಂತ ಹೇಳಿದ್ರು ಅನ್ನುವ ಮಟ್ಟಕ್ಕೆ ಹೋಗ್ತಾನೆ ಅಂದರೆ ಚಿನ್ನಯ್ಯ. ಇದರ ಹಿಂದಿನ ಶಕ್ತಿ ಯಾರು, ಈ ಹಿಂದಿನ ಯುಕ್ತಿ ಯಾರು ಅನ್ನೋದು ಸಹ ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಸೊ ಧರ್ಮಸ್ಥಳ ವಿಚಾರವಾಗಿ ನ್ಯಾಯ ಹೊರಗಡೆ ಬರದೇ ಇರೋದಕ್ಕೆ, ಸತ್ಯ ಹೊರಗಡೆ ಬರದೇ ಇರೋದಕ್ಕೆ ಏನೆಲ್ಲ ಮಾಡಬಹುದು ಅದನ್ನ ಮತ್ತೆ 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 ಹೊಸ ಹೊಸ ಮಾರ್ಗದಲ್ಲಿ, ಹೊಸ ಹೊಸ ರೀತಿಯಲ್ಲಿ ಯಾರು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿದೆ. ಅದರ ಭಾಗವಾಗಿಯೇ ಇದು ಚಿನ್ನಯ್ಯನ ಮೂಲಕ ಇಂತಹ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ ಅನ್ನೋದು ಸಹ ಎಲ್ರಿಗೂ ಸಹ ನಿಧಾನಕ್ಕೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಖಂಡಿತ ಸ್ಪಷ್ಟವಾಗ್ತಾ ಹೋಗುತ್ತೆ, ಯಾವುದು ಮುಚ್ಚಿಡಕ್ಕಾಗೋದಿಲ್ಲ. SIT ತನಿಖೆ ನಡೀತಾ ಇದೆ. ತನಿಖೆಯಿಂದ ಹೊರಬರಬೇಕಾದಂತಹ ಸತ್ಯಗಳು ಸಾಕಷ್ಟು ಉಳಿದಿದ್ದಾವೆ. ಈಗ ಬಂದಿರುವಂತಹ ಸತ್ಯಗಳು ವರದಿಯಲ್ಲಿದೆ. ಅದನ್ನು ಚಿನ್ನಯ್ಯನೇ ಹೇಳ್ಕೊಂಡಿದ್ದಾನೆ, ಆ ವರದಿಯನ್ನು ಬಹಿರಂಗಪಡಿಸಬೇಕು ಅಂತ, ವರದಿಯನ್ನು ಬಹಿರಂಗಪಡಿಸಬೇಕು ಅಂತ. ಸೊ ಒಂದೋ ಆ ವರದಿಯಲ್ಲಿ ದೊಡ್ಡವರಿಗೆ ಬೇಕಾದ ರೀತಿಯಾದಂತಹ ಅಂಶಗಳೇ ಇದ್ದು ಆದಷ್ಟು ಬೇಗ ಅದರಿಂದ ಹೊರಗಡೆ ಬರೋದಕ್ಕೆ ಆ ವರದಿ ಬಹಿರಂಗಗೊಂಡ್ರೆ, ಸಾರ್ವಜನಿಕಗೊಂಡ್ರೆ ಹೇಳ್ಕೊಳ್ಬಹುದು, ನೋಡ್ರಿ ನಾನು ಸ್ವಚ್ಛಂದವಾಗಿದ್ದೀನಿ, ನನ್ನ ಮೇಲೆ ಯಾವ ಆರೋಪನೂ ಇಲ್ಲ ಅಂತ ಹೇಳ್ಕೋಬಹುದು. ಅಥವಾ ಆ ವರದಿ ದೊಡ್ಡ ಮನುಷ್ಯರ ಕೈಗೂ ಸಿಕ್ಕಿಲ್ಲ, ಅದರಲ್ಲಿ ಏನಿದೆ ಅನ್ನುವಂತಹ ಆತಂಕ, ಭಯ ನಿರಂತರವಾಗಿ ಕಾಡ್ತಾ ಇರೋದ್ರಿಂದ ಚಿನ್ನಯ್ಯನನ್ನು ಚೂ ಬಿಟ್ಟು ಆ ವರದಿಯನ್ನು ಹೊರಗಡೆ ತೆಗೆಸುವಂತಹ ಪ್ರಯತ್ನ ನಡೀತಲೂ ಸಹ ಇರಬಹುದು, ಏನು ಬೇಕಾದ್ರೂ ಇರಬಹುದು. ಬಟ್ ಚಿನ್ನಯ್ಯ ಅದು ಯಾವ ಉದ್ದೇಶಕ್ಕೆ ಹೇಳಿರ್ಲಿ, ಆ ವರದಿ ಹೊರಗಡೆ ಬರಬೇಕು ಅಂತ ಅದು ಆಗಬೇಕು. ಫಸ್ಟ್ ಆ ಕೆಲಸ ಆಗಬೇಕು, ವರದಿಯನ್ನ ಜನರ ಮುಂದೆ ಇಡಬೇಕು ಈ ಸರ್ಕಾರ. ಏನಿದೆ ಆ ವರದಿಯಲ್ಲಿ? ಯಾಕೆಂದ್ರೆ ಇದು ಯಾವುದೋ ಸಾಮಾನ್ಯ ಕ್ರೈಮ್ ಪ್ರಕರಣ ಅಲ್ಲ, ಯಾವುದೋ ಒಂದು ವೈಯಕ್ತಿಕ ದ್ವೇಷಕ್ಕೆ ನಡೆದಿರುವ ಕೊಲೆ ಅಲ್ಲ, ಇದು ಸಂಘಟಿತವಾಗಿ ಏನೋ ಒಂದು ಷಡ್ಯಂತ್ರದ ಭಾಗವಾಗಿ ಸುಮಾರು ದಶಕಗಳ ಕಾಲ ದೊಡ್ಡ ಸೀರಿಯಲ್ ಕಿಲ್ಲಿಂಗ್ ತರ ಕಾಣಿಸ್ತಿದೆ. ಇದರಲ್ಲಿ ಅಂಗಾಂಗ ಏನು ಟ್ರಾಫಿಕಿಂಗ್ ಇಂದ ಹಿಡಿದು, ಕಳ್ಳಸಾಗಣೆಯಿಂದ ಹಿಡಿದು ಕ್ರೌರ್ಯ, ಅತ್ಯಾಚಾರ, ಇನ್ನೆಂಥದೆಂಥದೋ ಆರೋಪಗಳು ಇರುವಂತಹ ಸಾಧ್ಯತೆಗಳು ಇರ್ತವೆ. ಒಂದೇ ಕಡೆ ಅಷ್ಟೆಲ್ಲ ಹೆಣಗಳು ಸಿಗ್ತವೆ, ಅಷ್ಟೆಲ್ಲ ಮೂಳೆ ಸಿಗ್ತವೆ, ಅಷ್ಟೆಲ್ಲ ಅಸ್ಥಿಪಂಜರ ಸಿಗ್ತವೆ ಅಂದ್ರೆ ಏನರ್ಥ ಅದು? ಅಂಥ ಒಂದು ಗಂಭೀರವಾದಂತಹ ಪ್ರಕರಣದಲ್ಲಿ ಸರ್ಕಾರಕ್ಕೆ SIT ವರದಿಯನ್ನ ಸಲ್ಲಿಸುತ್ತೆ. ಆ ವರದಿಯನ್ನ ಸರ್ಕಾರ ಸೈಲೆಂಟ್ ಆಗಿ ಭದ್ರವಾಗಿ ಬೀರುವದಲ್ಲಿ ಇಟ್ಕೊಂಡಿರುತ್ತೆ ಅಂದ್ರೆ ಏನರ್ಥ? ಸೊ ಚಿನ್ನಯ್ಯ ಯಾವುದೇ ಕಾರಣಕ್ಕೆ ಆ ಒತ್ತಡಕ್ಕೋ, ಯಾರ ಕನ್ವಿನ್ಸಿಂಗಿಗೋ, ಮನಸಾಕ್ಷಿನೇ ಅಂತ ಇಟ್ಕೊಳ್ಳಿ, ಮನಸಾಕ್ಷಿಗೋ ಇನ್ನೆಂಥದ್ದಕ್ಕೋ ಆ ರಿಟ್ ಅರ್ಜಿ ಸಲ್ಲಿಸಿರೋದು ಒಂದು ಕಡೆ ಆದ್ರೆ, ಆ ರಿಟ್ ಅರ್ಜಿಯಲ್ಲಿ ಈ ತನಿಖಾ ವರದಿ ಬಹಿರಂಗ ಆಗಬೇಕು ಅನ್ನುವಂತಹ ಬೇಡಿಕೆ ಇಟ್ಟಿದ್ದಾನಲ್ಲ, ಅದಕ್ಕಂತೂ ಎಲ್ಲರೂ ಸಹ ಧ್ವನಿಗೂಡಿಸ್ತೀವಿ, ಪ್ರತಿಯೊಬ್ಬರು ಕೇಳ್ತೀವಿ, ಎಸ್ ಆ ವರದಿಯನ್ನ ಹೊರಗಡೆ ಬಿಡಿ, ಏನಿದೆ ಅಂತ ನಮಗೂ ಗೊತ್ತಾಗ್ಲಿ, ರಾಜ್ಯದ ಜನತೆಗೆ ಗೊತ್ತಾಗ್ಲಿ, ದೇಶದ ಜನತೆಗೆ ಗೊತ್ತಾಗ್ಲಿ, ಅದು ಹೊರಗಡೆ ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ. ಸೊ ಇದಿಷ್ಟು ಚಿನ್ನಯ್ಯ ಈಗ ಅರ್ಧ ಉಲ್ಟಾ ಇಂದ ಪೂರ್ತಿ ಉಲ್ಟಾ ಹೊಡೆದು ತನ್ನನ್ನ ಕನ್ವಿನ್ಸ್ ಮಾಡಿದ್ರು, ಬ್ರೈನ್ ವಾಶ್ ಮಾಡಿದ್ರು, ಒತ್ತಡ ಹೇರಿದ್ರು, ಆರೋಪ ಮಾಡಿಸಿದ್ರು ಅನ್ನೋ ಮಟ್ಟಕ್ಕೆ, ಮತ್ತು 200 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಇದು ಅಂತ ಹೇಳೋ ಮಟ್ಟಕ್ಕೆ ಒಂದು ರಿಟ್ ಅರ್ಜಿ ಸಲ್ಲಿಸಿದಾನಲ್ಲ ಹೈಕೋರ್ಟ್ ನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.